ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೋಳಂಬಿಕಾ ಕುಕಿಂಗ್ ಚಾನಲ್. ಸೊ ಬರ್ರಿ ಇವತ್ತಿನ ವಿಡಿಯೋದಾಗ ನಾವು ಕಾಯಿ ಟೊಮೆಟೊ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಇಲ್ಲಿ ನೋಡ್ರಿ, ನೀವು ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಮನ್ಯಾಗ ಅಡುಗೆ ಮಾಡೋಕ್ಕೆ ಬೇಸರ ಆಗೈತಿ ಅಂತ ಅಂದಾಗ ಈ ರೀತಿ ಒಂದು ಸತಿ ಟೊಮೆಟೊ ಚಟ್ನಿನ ಟ್ರೈ ಮಾಡಿರಿ. ಈಗ ಇದನ್ನು ಮಾಡೋಕೆ ಏನೇನು ಐಟಮ್ ಬೇಕಂತ ನೋಡ್ಕೊಂಬರೋಣಂತ ಬರ್ರಿ. ಸೊ ಐಟಮ್ ಅಂದ್ರೆ ಇಲ್ಲಿ ಒಂದು 4 ಮೀಡಿಯಮ್ ಸೈಜಿನ ಟಮಾಟಿನ ಕಾಯಿ ಟೊಮೆಟೊನ ನಾವು ಈ ರೀತಿ ಹೆಚ್ಚಿಟ್ಕೊಂಡೀವಿ ನೋಡಿರಿ. ನೆಕ್ಸ್ಟ್ 4 ಮೆಣಸಿನ್ಕಾಯಿನ ಒಂದ್ರಾಗ 2 ಭಾಗ ಮಾಡಿ ಇಟ್ಕೊಂಡಿವಿ. ನೆಕ್ಸ್ಟ್ 1 ಇಂಚಷ್ಟು ಶುಂಠಿನ ತೊಗೊಂಡೇವಿ ನೋಡಿರಿ. ನೆಕ್ಸ್ಟ್ 1 ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಹೋಳು ಮಾಡಿ ಇಟ್ಕೊಂಡಿವಿ. ನೆಕ್ಸ್ಟ್ ಸ್ವಲ್ಪ ಎಣ್ಣೆ ತೊಗೊಂಡೇವಿ ಮತ್ತು ಸಾಂಬಾರು ಈರುಳ್ಳಿನ ಈ ರೀತಿ ಒಂದ್ರಾಗ 2 ಭಾಗ ಮಾಡಿ ಇಟ್ಕೊಂಡಿವಿ. ಜೀರಿಗೆ ತೊಗೊಂಡಿವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿವಿ. ಬರ್ರಿ ಇವಾಗ ಮಾಡೋದು ನೋಡೋಣಂತ. ಸೊ ನೋಡ್ರಿ, ಇವಾಗ ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ನಾವು ಹೆಚ್ಚಿಟ್ಕೊಂಡಿದ್ದಂಥ ಕಾಯಿ ಟೊಮೆಟೊನ ಹಾಕೊಳಕತ್ತೀವಿ ನೋಡ್ರಿ. ಇವಾಗ ಕಾಯಿ ಟೊಮೆಟೊ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೀಗ ನಾವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ ನೋಡ್ರಿ. ಇವಾಗ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದ್ಸಲ ನಾವು ಹುರ್ಕೋಬೇಕಾಗ್ತದೆ ನೋಡ್ರಿ. ಇಲ್ಲಿ ಜಾಸ್ತಿ ಜನ ಮೇಲೆ ಕಣ್ಣು ಬರುತ್ತಾನ ಅಂದ್ರೆ ಬ್ಲ್ಯಾಕ್ ಕಲರ್ ಡಾರ್ಕ್ ಆಗುತ್ತಾನ ಹುರ್ಕೋತಾರೆ. ಬಟ್ ನಾವು ಇಲ್ಲಿ ಹಂಗೆ ಹುರ್ಕೊಳತ್ತಿಲ್ಲ. ಯಾಕೆ ಹುರ್ಕೊಳತ್ತಿಲ್ಲಪ್ಪ ಅಂತಂದ್ರೆ ಅದು ಹೊತ್ತಿದ್ದ ಥರ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆ ನಾವು ಆ ರೀತಿನ ನಾವು ಹುರ್ಕೊಳಕತ್ತಿಲ್ಲ. ಸಿಂಪಲ್ಲಾಗಿ ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಹುರ್ಕೊಳಕತ್ತೀವಿ ನೋಡ್ರಿ. ಇವಾಗ ಇದನ್ನು ಹುರ್ಕೊಂಡು ತೆಗೆದಿಟ್ಕೊಳತ್ತೀವಿ. ನೆಕ್ಸ್ಟ್ ಬಾಳ್ಗಿಗೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಮತ್ತು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಕೂಡ ನಾವು ಹುರ್ಕೋಬೇಕಾಗತ್ತೆ ನೋಡ್ರಿ. ಇದನ್ನು ಕೂಡ ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡ್ರಿ. ಕಲರ್ ಚೇಂಜ್ ಆಗೋವರೆಗೂ ಮಾತ್ರ ಹುರ್ಕೊಂಬಿಟ್ರೆ ಆಗುತ್ತೆ ನೋಡ್ರಿ. ನೋಡ್ಬೋದು ಇವಾಗ ನೀವು, ಇದು ಕೂಡ ಕಲರ್ ಚೇಂಜ್ ಆಗೈತಿ. ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ತಕ್ಕೊಂಡಿಟ್ಕೊಂಡ್ಬಿಡೋಣ ಅಂತ. ಇವಾಗ ನೆಕ್ಸ್ಟ್ ಬಾಳ್ಗಿಗೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಮೆಣಸಿನ್ಕಾಯಿನ ಹಾಕೊಳಕತ್ತೀವಿ ಮತ್ತು ಬೆಳ್ಳುಳ್ಳಿ ಇವೆರಡೂ ಹಾಕಿ ಎಣ್ಣೆ ಹಾಕಿ ಇದನ್ನು ಕೂಡ ಹುರ್ಕೊಂಡ್ಬಿಡೋಣಂತ್ರಿ. ಸೊ ಇದನ್ನು ಹುರ್ಕೋಬೇಕಾದ್ರೆ ಸ್ವಲ್ಪ ಘಾಟ ಆಗ್ತಿರ್ತೈತೆ ರೀ, ನೋಡಿ ಹುರ್ಕೋರಿ. ಇವಾಗ ಇದನ್ನು ಕೂಡ ಹುರ್ಕೊಂಡಿವಿ. ಇದನ್ನು ಕೂಡ ಒಂದು ಪ್ಲೇಟಿಗೆ ತಕ್ಕೊಂಡಿಟ್ಕೋತೀವಿ ನೋಡಿರಿ. ಇವಾಗ ನಾವೇನು ಹುರ್ಕೊಂಡಿದ್ವಿಲ್ರಿ 2 ಐಟಮ್, ಇವನಷ್ಟು ಇವಾಗ ನಾವು 10 ನಿಮಿಷ ಆರಾಕಂತ ಬಿಟ್ಟಿದ್ವಿ. ಸೊ ಇವಾಗ ಇವೆರಡೂ ಮಿಕ್ಸಿಗೆ ಹಾಕೊಂಬರ್ಬೇಕ್ರಿ. ಬರ್ರಿ ಇವಾಗ ಮಿಕ್ಸಿಗೆ ಹಾಕೋಣಂತ. ಈಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಹೆಚ್ಚಿ ಹುರಿದು ಇಟ್ಕೊಂಡಿದ್ದು ಉಳ್ಳಾಗಡ್ಡಿ ಮತ್ತು ಟಮಾಟಿ ಕೂಡ ಹಾಕೊಳಕತ್ತೀವಿ ನೋಡ್ರಿ, ಕಾಯಿ ಟೊಮೆಟೊ. ಇವಾಗ ನೆಕ್ಸ್ಟ್ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಳಕತ್ತೀವಿ ನೋಡ್ರಿ. ನೆಕ್ಸ್ಟ್ 1 ಇಂಚಷ್ಟು ಶುಂಠಿನ ಹಾಕೊಳಕತ್ತೀವಿ. ಸೊ ಆಮೇಲೆ ಇದಕ್ಕೆ ಜೀರಿಗೆ ಮತ್ತು ಉಪ್ಪನ್ನು ಹಾಕೊಳಕತ್ತೀವಿ ನೋಡ್ರಿ. ಇದನ್ನು ಕೂಡ ಹಾಕ್ಕೊಂಡು ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಈ ರೀತಿ ಅದರದ್ದು ಮುಚ್ಚಳ ಮುಚ್ಚಿ ಈ ರೀತಿ ಒಂದು ಸ್ವಲ್ಪ ಅಳಗ್ಯಾಡ್ಸ್ಕೊಂಬಿಡೋಣಂತ್ರಿ. ನೋಡಿರಿ ಇವಾಗ ಅಳಗ್ಯಾಡ್ಸ್ಕೊಂಡಿವಿ. ನೆಕ್ಸ್ಟ್ ಇದನ್ನು ಈಗ ಮಿಕ್ಸಿ ಹಾಕ್ಕೊಂಬರೋಣಂತ ನೋಡ್ರಿ. ಇವಾಗ ನಾವು ಮಿಕ್ಸಿ ಹಾಕ್ಕೊಂಬಂದ್ವಿ. ಜಾಸ್ತಿ ಜನ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ತಾರೆ, ಬಟ್ ನಮ್ಮ ತಾಗ ಶೇಂಗಾ ಇದ್ರೆ ಅಂತ ನಾವು ಹಾಕಿಲ್ಲ ನೋಡ್ರಿ. ಫುಲ್ಲಾಗಿ ಇದು ಪೇಸ್ಟ್ ಆಗೈತಿ. ಹಾಗಾದರೆ ಇದು ಟೊಮೆಟೊ ಚಟ್ನಿ ರೆಡಿ ಆಗೈತೆ ಅಂತ ಅರ್ಥ. ಇದು ನೋಡ್ರಿ, ಇವಾಗ ಫೈನಲ್ಲಾಗಿ ನಮ್ಮ ಕಾಯಿ ಟೊಮೆಟೊ ಚಟ್ನಿ ರೆಡಿ ಆಗೈತಿ. ಇದು ಮಾಡೋದಂಕಾರ ಫುಲ್ ಈಸಿ ಐತಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರ್ತೈತಿ. ಇದನ್ನು ನೀವು ಅಡುಗೆ ಮಾಡೋಕ್ಕೆ ಬೇಸರ ಆಗೈತಿ ಅಂತಂದಾಗ ಈ ರೀತಿ ಒಂದು ಸತಿ ಮಾಡಿ ನೋಡ್ರಿ. ಬ್ಯಾಚುಲರ್ ಕೂಡ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ರಾತ್ರಿ ಡಿನ್ನರಿಗೆ ಲೈಟಾಗಿ ಊಟ ಮಾಡೋರಿದ್ರೆ ಈ ರೀತಿ ಒಂದು ಸತಿ ಕಾಯಿ ಟೊಮೆಟೊ ಚಟ್ನಿನ ಮಾಡಿ ನೋಡ್ರಿ. ಸೊ ಈ ವಿಡಿಯೋ ಇಷ್ಟ ಇತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಯಾವ ರೆಸಿಪಿ ಬೇಕಂತ ಕೂಡ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಆದ್ರೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ಧನ್ಯವಾದಗಳು.